refractory material, that is industrial important material. So that materials are called as the abrasives. So the refractory materials, so the next type of industrial materials are called as the abrasive. Okay, so abrasive means, ಸೊ ಯಾವುದನ್ನ ಎಕ್ಸಾಂಪಲ್ ಆಗಿ ತಗೋಬಹುದು ನಾವು ಜನರಲ್ ಆಗಿ ಕಾಮನ್ ಆಗಿ ನಾವು ಯಾವುದನ್ನ ಒಂದು ಅಬ್ರಾಸಿವ್ ಮೆಟೀರಿಯಲ್ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥ ಅಬ್ರಾಸಿವ್ ಮೆಟೀರಿಯಲ್ ಯಾವುದನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸಿ, ಸೊ ಈ ಪೇಂಟಿಂಗ್ ಮಾಡೋದಕ್ಕೆ ಮೊದಲು, ಸೊ ಪೇಂಟಿಂಗ್ ಮಾಡೋದಕ್ಕೆ ಮೊದಲು ಏನು ಮಾಡ್ತೀವಿ, ಸೊ ದ ಸರ್ಫೇಸ್ ಈಸ್ ಕ್ಲೀನ್ಡ್. ಸೊ ಸರ್ಫೇಸ್ ಯಾವ ಥರ ಕ್ಲೀನ್ ಮಾಡ್ತಾರೆ ಪೇಂಟ್ ಮಾಡೋದಕ್ಕೆ ಮೊದಲು, ಒಂದು ಎಮರಿ ಪೇಪರ್ ತಗೊಳ್ತಾರೆ, ಅಥವಾ ನಾವು ಏನು ಹೇಳ್ತೀವಿ ಅದಕ್ಕೆ ಸಾಲ್ಟ್ ಪೇಪರ್ ಅಂತ ಕರಿತೀವಿ. ಆ ಸಾಲ್ಟ್ ಪೇಪರ್ ತಗೊಂಡು ಆ ಸರ್ಫೇಸ್ನೆಲ್ಲ ಏನು ಮಾಡ್ತಾರೆ, ಚೆನ್ನಾಗಿ ಉಜ್ಜುತ್ತಾರೆ. ಸೊ ಉಜ್ಜಿದಾಗ ಏನಾಗುತ್ತೆ, ಆ ಸರ್ಫೇಸ್ ಮೇಲೆ ಇರುವಂಥ ಡಸ್ಟು, ಪಾರ್ಟಿಕಲ್ಸು ಅವೆಲ್ಲ ರಿಮೂವ್ ಆಗುತ್ತೆ. ದ ಸರ್ಫೇಸ್ ವಿಲ್ ಬಿಕಮ್ ರಫ್ ಆದಮೇಲೆ ಸೊ ಪೇಂಟ್ನ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ಸೊ ಆ ಎಮರಿ ಪೇಪರ್ ಅಥವಾ ಸಾಲ್ಟ್ ಪೇಪರ್ ಏನಿದೆ, ಸೊ ಅದನ್ನ ವಿ ಕ್ಯಾನ್ ಗಿವ್ ಎಕ್ಸಾಂಪಲ್ ಆಸ್ ಎ ದಟ್ ಈಸ್ ಅಬ್ರಾಸಿವ್ ಮೆಟೀರಿಯಲ್. ಓಕೆ, ಸೊ ಈಗ ಎಮರಿ ಪೇಪರ್ ಅಥವಾ ಸಾಲ್ಟ್ ಪೇಪರ್ ತಗೊಂಡು ನಾವು ಆ ಗೋಡೆ ಉಜ್ಜಿದಾಗ ಏನಾಗ್ಬಿಡುತ್ತೆ, ಸೊ ದಟ್ ಅಬ್ರಾಸಿವ್ ಮೆಟೀರಿಯಲ್ ವಿಲ್ ಗೋಯಿಂಗ್ ಟು ರಿಮೂವ್ ದ ಸರ್ಫೇಸ್ ಆಫ್ ದ ವಾಲ್. ಓಕೆ, ಸೊ ಅಂಥ ಮೆಟೀರಿಯಲ್ ನಾವೇನು ಕರಿತೀವಿ, ಅಬ್ರಾಸಿವ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಅಥವಾ ಈಗ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿರೋ ಥರ, ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸಲ್ಲಿ ಐರನ್ ಕಟ್ ಮಾಡಬೇಕು ಅಂತ ಇಟ್ಕೊಳ್ರಿ. ಸೊ ಆಗ ಕಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಟಿಂಗ್ ಮಿಷಿನ್ ಇರ್ತವೆ. ಸೊ ಅದಕ್ಕೇನಿರುತ್ತೆ, ವೀಲು ರೊಟೇಟ್ ಆಗ್ತಾ ಇರುತ್ತೆ. ಸೊ ಆ ವೀಲು, ಸೊ ದಟ್ ಹ್ಯಾಸ್ ದ ಎಬಿಲಿಟಿ ಟು ಕಟ್ ಡೌನ್ ದ ಸ್ಟೀಲ್, ಕಬ್ಬಿಣ ಕಟ್ ಮಾಡೋಂಥ ಎಬಿಲಿಟಿ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಅಬ್ರಾಸಿವ್ ಮೆಟೀರಿಯಲ್. ಓಕೆ, ಸೊ ಅಥವಾ ಪಾಲಿಶ್ ಮಾಡೋವಂಥದ್ದು. ಈಗ ಫೈನಲಿ ಈಗ ವುಡ್ ಮೆಟೀರಿಯಲ್ಸ್ ಎಲ್ಲ ಫರ್ನಿಚರ್ ಎಲ್ಲ ಮಾಡಿದ್ಮೇಲೆ ಏನು ಮಾಡ್ತಾರೆ, ಲಾಸ್ಟಲ್ಲಿ ಅದಕ್ಕೆ ಪಾಲಿಶ್ ಮಾಡ್ತಾರೆ. ಸೊ ದಟ್ ಪಾಲಿಶ್ ಮೆಟೀರಿಯಲ್ is also called as the abrasive material. Andre, so how we can define an abrasive material means, so the material which has the ability, so the material which has the ability to cut, okay, or grind or finish the surface of another material. ಓಕೆ, ಸೊ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ಇನ್ನೊಂದು ಸಬ್ಸ್ಟೆನ್ಸ್ನ ಕಟ್ ಮಾಡಿದ್ರೆ, ಅಥವಾ ಅದನ್ನ ಗ್ರೈಂಡ್ ಮಾಡಿದ್ರೆ, ಅಂದರೆ ಅದನ್ನ ರಫ್ ಮಾಡಿದ್ರೆ, ಅಥವಾ ಅದರ ಸರ್ಫೇಸ್ನ ಫಿನಿಶಿಂಗ್ ಅಂತ ಹೇಳಿದ್ರೆ, ನಾವೀಗ ಫೈನಲಿ ಯಾವುದಾದ್ರೂ ಒಂದು ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ನಾವು ಫೈನಲಿ ಏನು ಮಾಡ್ತೀವಿ, ಅದಕ್ಕೆ ಫಿನಿಶಿಂಗ್ ಅಂತ ಕೊಡ್ತೀವಿ. ಅಂದರೆ ಅದಕ್ಕೆ ಒಂದು ಪೇಂಟಿಂಗ್ ಮಾಡುವಂಥದ್ದು ಇರ್ಬೋದು, ಓಕೆ, ಅಥವಾ ಅದಕ್ಕೆ ಪಾಲಿಶ್ ಮಾಡುವಂಥದ್ದು ಇರ್ಬೋದು, ಅದನ್ನೇನು ಕರಿತೀವಿ, ಫಿನಿಶಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಥರ ಈ ಪ್ರೋಸೆಸ್ನಲ್ಲಿ ಇದು ಮೂರು ಮಾಡುವಂಥ ಯಾವುದಾದ್ರೂ ಮೆಟೀರಿಯಲ್ ಇದ್ದರೆ, ಐದರ್ ದ ಮೆಟೀರಿಯಲ್ ಹ್ಯಾಸ್ ದ ಎಬಿಲಿಟಿ ಟು ಕಟ್ ಅನದರ್ ಮೆಟೀರಿಯಲ್, ಆರ್ ಗ್ರೈಂಡ್ ದ ಸರ್ಫೇಸ್ ಆಫ್ ಅನದರ್ ಮೆಟೀರಿಯಲ್, ಆರ್ ಫಿನಿಶ್ ದ ಸರ್ಫೇಸ್ ಆಫ್ ಅನದರ್ ಮೆಟೀರಿಯಲ್. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಅಬ್ರಾಸಿವ್. ಓಕೆ, ಸೊ ಅಬ್ರಾಸಿವ್ ಈಸ್ ನಥಿಂಗ್ ಬಟ್ ಎ ಮೆಟೀರಿಯಲ್ having the ability to cut or grind or finish the surface of another material, so which is called as the abrasive materials ಅಂತ ಹೇಳ್ತೀವಿ. ಓಕೆ, ಸೊ ಈಗ ಈ ಅಬ್ರಾಸಿವ್ ಮೆಟೀರಿಯಲ್ ಅಥವಾ ಎನಿ ಸಬ್ಸ್ಟೆನ್ಸ್, ಸೊ ವಿಚ್ ಹ್ಯಾಸ್ ದೀಸ್ ಎಬಿಲಿಟೀಸ್, ಓಕೆ, ಸೊ ದಟ್ ಮೆಟೀರಿಯಲ್ ಹ್ಯಾಸ್ ದ ಪವರ್, ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಅಬ್ರಾಸಿವ್ ಪವರ್ ಅಂತ ಹೇಳ್ತೀವಿ. ಅಬ್ರಾಸಿವ್ ಪವರ್. ಸೊ ಅಬ್ರಾಸಿವ್ ಪವರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಕೆಪಾಸಿಟಿ. ನಾವಿಲ್ಲಿ ಏನು ಎಬಿಲಿಟಿ ಆಫ್ ಎ ಮೆಟೀರಿಯಲ್ ಅಂತ ಹೇಳಿದ್ವೋ, ಅದೇ ಥರ ಅಬ್ರಾಸಿವ್ ಪವರ್ ಮೀನ್ಸ್ ಇಟ್ ಈಸ್ ದ ಕೆಪಾಸಿಟಿ ಆಫ್ ದ ಅಬ್ರಾಸಿವ್ ಮೆಟೀರಿಯಲ್ ಟು ಐದರ್ ಕಟ್ ಆರ್ ಗ್ರೈಂಡ್ ಆರ್ ಫಿನಿಶ್ ದ ಸರ್ಫೇಸ್ ಆಫ್ ಅದರ್ ಮೆಟೀರಿಯಲ್ಸ್. ವಿ ಕಾಲ್ ಇಟ್ ಆಸ್ ಅಬ್ರಾಸಿವ್ ಪವರ್ ಅಂತ ಹೇಳ್ತೀವಿ. ಅಥವಾ ಅಬ್ರಾಸಿವ್ ಪವರ್ ಇಸ್ ದ ಕೆಪಾಸಿಟಿ ಆಫ್ ಎ ಅಬ್ರಾಸಿವ್ ಮೆಟೀರಿಯಲ್ ಟು ರಬ್ the other objects, other materials. Okay, so the hardness of any abrasive material, okay, so the hardness of the abrasive material, okay, so that can be defined
has the capacity to scratch other substances. Okay, so harder the abrasive material, so better is its capacity to rub the surface of another material or scratch the other substances. ಸೊ ಈಗ ಅಬ್ರಾಸಿವ್ ಮೆಟೀರಿಯಲ್ ಎಷ್ಟು ಹಾರ್ಡ್ ಆಗಿರುತ್ತೋ ಅಷ್ಟು ಏನ್ ಮಾಡುತ್ತೆ, ಅದು ಬೇರೆ ಇನ್ನೊಂದು ಮೆಟೀರಿಯಲ್ ಸರ್ಫೇಸ್ನ ಅದು ರಬ್ ಮಾಡುತ್ತೆ, ಸ್ಕ್ರಾಚಸ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ದ ಹಾರ್ಡ್ನೆಸ್. ಸೊ ಹಾರ್ಡ್ನೆಸ್ ಆಫ್ ಎ ಅಬ್ರಾಸಿವ್ ಮೆಟೀರಿಯಲ್ is also nothing but the capacity to scratch the other substances. ಓಕೆ, ಸೊ ಇದು ಹಾರ್ಡ್ನೆಸ್ನ ನಾವು ಯಾವ ಥರ ಮೆಜರ್ ಮಾಡ್ತೀವಿ ಒಂದು ಅಬ್ರಾಸಿವ್ ಮೆಟೀರಿಯಲ್ ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಎ ಸ್ಕೇಲ್ ಕಾಲ್ಡ್ ಆಸ್ ದ ಮೋಹ ಸ್ಕೇಲ್ ಅಂತ ಹೇಳ್ತೀವಿ. ಸೊ ದ ಹಾರ್ಡ್ನೆಸ್ ಆಫ್ ದ ಅಬ್ರಾಸಿವ್ ಮೆಟೀರಿಯಲ್ ಕ್ಯಾನ್ ಬಿ ಮೆಜರ್ಡ್ ಬೈ ಯೂಸಿಂಗ್ ಎ ಸ್ಕೇಲ್ ಕಾಲ್ಡ್ ಆಸ್ ದ ಮೋಹ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಸೊ ವಿಚ್ ಈಸ್ ಕಾಲ್ಡ್ ಆಸ್ ದ ಮೋಹ ಸ್ಕೇಲ್ ಅಂತ. ಸೊ ಮೋಹ ಸ್ಕೇಲ್ ಅನ್ನೋದು ಇಟ್ ಈಸ್ ನಾಟ್ ಎ, ನಾವೇನು ಹೇಳ್ತೀವಿ ಅದಕ್ಕೆ ಮೋಹ ಸ್ಕೇಲ್ಗೆ, ಸೊ ಇಟ್ ಈಸ್ ಅನ್ ಆರ್ಬಿಟ್ರರಿ ಅಂತ ಹೇಳ್ಬೋದು. ಸೊ ಮೋಹ ಸ್ಕೇಲ್ ಇಟ್ಸ್ ಅನ್ ಆರ್ಬಿಟ್ರರಿ ಸ್ಕೇಲ್. ಓಕೆ, ಸೊ ಅಂದ್ರೆ ಏನ್ ಮಾಡ್ತೀವಿ, ಬೇರೆ ಸಬ್ಸ್ಟೆನ್ಸಸ್ ಜೊತೆಲಿ ಕಂಪ್ಯಾರಿಸನ್ ಮಾಡಿಕೊಂಡು ನಾವೇನ್ ಹೇಳ್ತೀವಿ ಈ ಸ್ಕೇಲ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಯಾವ ತರ ಅಂತ ಹೇಳಿದ್ರೆ, so this Mohs scale is used to compare the hardness of the abrasive materials. So Mohs scale is used to compare the hardness of the abrasive materials. So ಇಲ್ಲಿ ಏನು ಮಾಡ್ತೀವಿ ಈ ಮೋಹ ಸ್ಕೇಲ್ ನಲ್ಲಿ ಅಂತ ಹೇಳಿದ್ರೆ, so we will take a set of 10 minerals. 10 minerals ನ ತಗೊಳ್ತೀವಿ. A set of 10 minerals are taken. So these 10 minerals are arranged in the increasing order, in the increasing order of their hardness. Okay, so artha agta idea. So we will take 10 minerals. Okay, 10 minerals na tagondu, the 10 minerals are arranged in the increasing order of their hardness, andre from softest to the hardest na arrange ಮಾಡಬೇಕು. Okay, ಸೊ ಫ್ರಮ್ ಸಾಫ್ಟೆಸ್ಟ್ ಟು ಹಾರ್ಡೆಸ್ಟ್ ಅರೇಂಜ್ ಮಾಡಿ ಅದಕ್ಕೆ 1 to 10 ನಂಬರ್ಸ್ನ ಕೊಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟು ಸಾಫ್ಟೆಸ್ಟ್ ಅಬ್ರಾಸಿವ್ನ ನಾವು ತಗೋಬೇಕಂದ್ರೆ ಟ್ಯಾಲ್ಕ್. ಸೊ ದಟ್ ಈಸ್ ಟ್ಯಾಲ್ಕ್ ಅಂದರೆ ಪೌಡ್ರು, ಸಾಫ್ಟೆಸ್ಟ್ ಪೌಡ್ರು. ಸೊ ಟ್ಯಾಲ್ಕ್ ಅಂತ ತಗೊಳ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಒನ್. ಸೊ ನೆಕ್ಸ್ಟ್ ಮಿನರಲ್ ಈಸ್ ಜಿಪ್ಸಮ್. ಜಿಪ್ಸಮ್ ತಗೊಳ್ತೀವಿ, ಸೆಕೆಂಡ್ ಒನ್. ನೆಕ್ಸ್ಟ್ ಕ್ಯಾಲ್ಸೈಟ್. So these are all naturally occurring minerals. Calcite. So next one, fluorite. Next one is the fluorite. Next one, apatite. Apatite. Next one, feldspar. Feldspar. So and then quartz. Quartz. So next mineral is topaz, topaz, and the next one is corundum, corundum, and the last one is the diamond. Okay, so these are the 10 minerals, naturally occurring minerals. So ಅದನ್ನ ಏನು ಮಾಡಿದ್ವಿ ನಾವು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಹಾರ್ಡ್ನೆಸ್ ನಲ್ಲಿ ಅರೇಂಜ್ ಮಾಡಿದ್ವಿ. ಅಂದ್ರೆ ಫ್ರಮ್ ಸಾಫ್ಟೆಸ್ಟ್ ಮಿನರಲ್ ಟು ದ ಹಾರ್ಡೆಸ್ಟ್ ಮಿನರಲ್. ಇದಕ್ಕೆ ಏನು ಮಾಡ್ತೀವಿ, ಈಗ ನಂಬರ್ಸ್ನ ಕೊಡ್ತೀವಿ. 1 2 3 4 5 6 7 8 9 10 ಅಂತ ಕೊಡ್ತೇವೆ. ಓಕೆ, ಸೊ ಈ ಥರ ದಿಸ್ ಈಸ್ ದ ಸ್ಕೇಲ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಮೋಹ ಸ್ಕೇಲ್ ಅಂತ ಕರಿತೇವೆ. ಇನ್ ಮೋಹ ಸ್ಕೇಲ್, a set of 10 minerals are arranged in the increasing order of their hardness from softest to the hardest. ಸೊ ಈಗ ಯಾವುದಾದ್ರೂ ಒಂದು ಅಬ್ರಾಸಿವ್ ಮೆಟೀರಿಯಲ್ಸ್ ಹಾರ್ಡ್ನೆಸ್ ನಾವು ಹೆಂಗ್ ಫೈಂಡ್ ಔಟ್ ಮಾಡೋದು, ಬೈ ಯೂಸಿಂಗ್ ದಿಸ್ ಸ್ಕೇಲ್ ಅಂತ ಹೇಳಿದ್ರೆ, ಬೈ ಕಂಪೇರಿಂಗ್ ದ ಹಾರ್ಡ್ನೆಸ್. ಅಂದ್ರೆ ನಮ್ಮ ಹತ್ರ ಯಾವುದು ಅಬ್ರಾಸಿವ್ ಮೆಟೀರಿಯಲ್ ಇದೆಯೋ ಅದರ ಹಾರ್ಡ್ನೆಸ್ ಈ 10 ಮಿನರಲ್ ಯಾವ್ದ್ರ ಜೊತೆ ಮ್ಯಾಚ್ ಆಗುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ಮೆಟೀರಿಯಲ್ ಇದೆ ಅಂತ ಹೇಳಿದ್ರೆ,
ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವ್ದಾದ್ರು ಒಂದು ಮಿನರಲ್ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅದ್ರದ್ದು ಈಗ ಒಂದು ಎಕ್ಸಾಂಪಲ್ ತಗೊಂಡು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಕಾರ್ಬೈಡ್ ಅಂತ ಒಂದು ನಮ್ಮ ಹತ್ರ ಒಂದು ಅಬ್ರಾಸಿವ್ ಮೆಟೀರಿಯಲ್ ಇದೆ ಅಂತ ಇಟ್ಕೊಳ್ರಿ. ಸಿಲಿಕಾನ್ ಕಾರ್ಬೈಡ್ SiC ಅಂತ. ಸೊ ಇದ್ರದ್ದು ನಾವು ವಾಟ್ ಈಸ್ ದ ಅಬ್ರಾಸಿವ್ ಪವರ್ ಆಫ್ ಸಿಲಿಕಾನ್ ಕಾರ್ಬೈಡ್ ಅನ್ನೋದು ಫೈಂಡ್ ಔಟ್ ಮಾಡೋದು. ಓಕೆ, ಯಾವ ತರ? ಈಗ ಸಿಲಿಕಾನ್ ಕಾರ್ಬೈಡ್ ಈ 10 ಮಿನರಲ್ ಅಲ್ಲಿ ಯಾವ್ದ್ರ ಜೊತೆಯಲ್ಲಿ ಇದ್ರದ್ದು ಹಾರ್ಡ್ನೆಸ್ ಈ ಯಾವ ಮಿನರಲ್ ಜೊತೆಲಿ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಸಿಲಿಕಾನ್ ಕಾರ್ಬೈಡ್ದು ಹಾರ್ಡ್ನೆಸ್ ಈಗ ಕೋರಂಡಮ್ ಜೊತೆಲಿ ಮ್ಯಾಚ್ ಆಯಿತು ಅಂತ ಇಟ್ಕೊಳ್ರಿ. ಓಕೆ, ಸೊ ವಾಟ್ ಈಸ್ ಇಟ್ಸ್ ಮೋಹ ಸ್ಕೇಲ್? ಸಿಲಿಕಾನ್ ಕಾರ್ಬೈಡ್ದು ಹಾರ್ಡ್ನೆಸ್ ಮೋಹ ಸ್ಕೇಲ್ ನಲ್ಲಿ ಎಷ್ಟು ಅಂತ ಹೇಳಿದ್ರೆ ಸೊ ದಟ್ ಈಸ್ 9. ಓಕೆ, ಈಗ ಸಿಲಿಕಾನ್ ಕಾರ್ಬೈಡ್ ಏನಾದ್ರು ಹಾರ್ಡ್ನೆಸ್ ಟೋಪ್ಯಾಸ್ ಜೊತೆಲಿ ಮ್ಯಾಚ್ ಆಯಿತು ಅಂತ ಇಟ್ಕೊಳ್ರಿ. ಆಗ ಸಿಲಿಕಾನ್ ಕಾರ್ಬೈಡ್ ಹಾರ್ಡ್ನೆಸ್ ಮೋಹ ಸ್ಕೇಲ್ ನಲ್ಲಿ ಎಷ್ಟು ಅಂತ ಹೇಳಿದ್ರೆ ಸೊ ದಟ್ ಈಸ್ 8. ಓಕೆ, ಆ ಥರ ನಾವೇನ್ ಮಾಡ್ತೀವಿ? ಸೊ ದ ಅಬ್ರಾಸಿವ್ ಮೆಟೀರಿಯಲ್ whose hardness has to be measured is compared with the 10 minerals. ಓಕೆ, ಆ 10 ಮಿನರಲ್ ಅಲ್ಲಿ ಯಾವ ಮಿನರಲ್ ಜೊತೆಯಲ್ಲಿ ಅದರ ಹಾರ್ಡ್ನೆಸ್ ಮ್ಯಾಚ್ ಆಗುತ್ತೋ ಸೊ ದಟ್ ಈಸ್ ದ ಹಾರ್ಡ್ನೆಸ್ ಆಫ್ ದಟ್ ಮೆಟೀರಿಯಲ್ ಆನ್ ದ ಮೋಹ ಸ್ಕೇಲ್. ಓಕೆ, ಸೊ ದಿಸ್ ಸ್ಕೇಲ್ ಇಸ್ ಕಾಲ್ಡ್ ಆಸ್ ದ ಮೋಹ ಸ್ಕೇಲ್ ಅಂತ ಕರಿತೀವಿ. ಸೊ ಮೋಹ ಸ್ಕೇಲ್ ಈಸ್ ಯೂಸ್ಡ್ ಟು ಮೆಜರ್ ಅಥವಾ ಕಂಪೇರ್ ದ ಹಾರ್ಡ್ನೆಸ್ ಆಫ್ ದ ಅಬ್ರಾಸಿವ್ ಮೆಟೀರಿಯಲ್ಸ್. ಓಕೆ, ಸೊ ಇದನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ ವಾಟ್ ಈಸ್ ಹಾರ್ಡ್ನೆಸ್ ಆಫ್ ಅಬ್ರಾಸಿವ್ ಮೆಟೀರಿಯಲ್ ಅಂಡ್ ಮೆನ್ಷನ್ ದ ಸ್ಕೇಲ್ ಯೂಸ್ಡ್ ಟು ಮೆಜರ್ ದ ಹಾರ್ಡ್ನೆಸ್ ಆಫ್ ದ ಅಬ್ರಾಸಿವ್ ಮೆಟೀರಿಯಲ್ ಅಂತ. ಓಕೆ, so the hardness of abrasive material is measured by using Mohs scale. Okay, MOH apostrophe S. Okay, Mohs scale. Okay, so Mohs scale, it is an arbitrary scale. It is used to compare the hardness of the abrasive material. A set of 10 minerals are arranged in the increasing order of their hardness. Okay, from softest to the hardest. So the numbers are assigned from 1 to 10. Okay, so this is called as the Mohs scale. So next let us see how these abrasive materials can be classified. Okay, so if you come to classification, so the abrasive materials can be broadly, we can classify them into natural abrasives and artificial abrasives. So the abrasive materials can be broadly classified into natural abrasives and artificial abrasives. So these natural abrasives ಏನಿದೆ, so these natural abrasives can be further classified into 3 types. So that is hard abrasives, then siliceous abrasives and soft abrasives. Okay, this is the first classification and this is second one. Natural abrasives and artificial abrasives. Natural abrasives can be classified into hard abrasives, siliceous abrasives and soft abrasives. Okay, so if you write the examples, hard abrasives, so these are under the naturally occurring abrasive materials. Okay, naturally occurring abrasive material which is hard. So ಯಾವ್ದನ್ನ ಎಕ್ಸಾಂಪಲ್ ಕೊಡ್ಬೋದು ನಾವು? So diamond. Okay, so diamond is the hardest naturally occurring abrasive material. Okay, so ಅದೇ ತರ corundum. So corundum is also a naturally occurring hardest abrasive material. And emery is also hardest naturally occurring substance. So next one, the siliceous abrasives. So siliceous abrasives examples ಕೊಡಬೇಕಾದ್ರೆ, so we can give the example of quartz ಅಥವಾ flint stone ಅಥವಾ pumice stone.
pumice stones. Okay, so ಈಗ ಸಾಫ್ಟೆಸ್ಟ್ ಅಬ್ರಾಸಿವ್ ಮೆಟೀರಿಯಲ್ಸ್ಗೆ ಎಕ್ಸಾಂಪಲ್ ಕೊಟ್ಟರೆ, ಸೊ ದ ನ್ಯಾಚುರಲಿ ಅಕರಿಂಗ್ ಐರನ್ ಆಕ್ಸೈಡ್, ಫೆರಿಕ್ ಆಕ್ಸೈಡ್. ಸೊ ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಾಫ್ಟ್ ಅಬ್ರಾಸಿವ್. ಅಥವಾ ಟಿನ್ ಆಕ್ಸೈಡ್. ಓಕೆ, ಸೊ ಈಗ ಆರ್ಟಿಫಿಷಿಯಲ್ ಅಬ್ರಾಸಿವ್ಸ್ಗೆ ಬಂದರೆ, ಅಂದರೆ ಮ್ಯಾನುಫ್ಯಾಕ್ಚರ್ಡ್, ಅಂದರೆ ನಾವೇ ಸಿಂಥೆಟಿಕ್ ಅಬ್ರಾಸಿವ್ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಇರೋವಂಥದ್ದು ಎಕ್ಸಾಂಪಲ್ಸ್ ಬಂದರೆ, ಸೊ ಕಾರ್ಬೋರಂಡಮ್ ಈಸ್ ಸಿಂಥೆಟಿಕಲಿ ಪ್ರಿಪೇರ್ಡ್ ಅಥವಾ ಆರ್ಟಿಫಿಷಿಯಲ್ ಅಬ್ರಾಸಿವ್ ಮೆಟೀರಿಯಲ್. ಅಥವಾ ಅಲ್ಯೂಮಿನಾ, Al2O3, ಅಲ್ಯೂಮಿನಾ ಈಸ್ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಅಬ್ರಾಸಿವ್ ಮೆಟೀರಿಯಲ್. ಆಲಂಡಮ್ ಅಥವಾ ಸಿಲಿಕಾನ್ ಟಂಗ್ಸ್ಟನ್ ಕಾರ್ಬೈಡ್. ಸೊ ಈ ಥರ ವಿ ಕ್ಯಾನ್ ಗಿವ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಫಾರ್ artificial abrasive materials. Okay, so natural abrasives and artificial abrasives. So these are the examples.